ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ ಒತ್ತಿ. ಇವತ್ತಿನ ಮಾಹಿತಿ ವಿಶೇಷ ಮಕ್ಕಳಿಗೆ ವಸತಿ ಶಾಲೆಯಲ್ಲಿ ನೇರ ಪ್ರವೇಶ ಅಂತ ವಿಷಯ. ಸಮಾಜ ಕಲ್ಯಾಣ ಇಲಾಖೆ ವಸತಿ ಶಾಲೆಗಳಿಗೆ ಸಾಮಾನ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಏರ್ಪಡಿಸಿ ಅದರಲ್ಲಿ ಅಂಕಗಳನ್ನು ತೆಗೆದಂಥ ವಿದ್ಯಾರ್ಥಿಗಳಿಗೆ ಮಾತ್ರ 6ನೇ ತರಗತಿಗೆ ಅವಕಾಶವನ್ನು ಕೊಡುತ್ತಿತ್ತು. ಆದರೆ ಈಗ ಸಮಾಜ ಕಲ್ಯಾಣ ಇಲಾಖೆ ವಿಶೇಷವಾಗಿ 20,750 ಸೀಟನ್ನು ಕಾಯ್ದಿರಿಸಿದೆ. ಅದು ಯಾರ ಮಕ್ಕಳಿಗೆ ಅಂತ ನೋಡೋದಾದರೆ ಅನಾಥ ಮತ್ತು ಸಫಾಯಿ ಕರ್ಮಚಾರಿ ಮಕ್ಕಳಿಗೆ, ಚಿಂದಿ ಆಯುವಂತಹ ಯುವಕರಿಗೆ, ಸ್ಮಶಾನ ಕಾರ್ಮಿಕ ಮಕ್ಕಳಿಗೆ, ಬಾಲಕಾರ್ಮಿಕರು, ಜೀತ ಮುಕ್ತ ಕಾರ್ಮಿಕ ಮಕ್ಕಳು, ಹೀಗೆ ಬೇರೆ ಬೇರೆ ರೀತಿಯ ವಿಶೇಷವಾದ ಮಕ್ಕಳನ್ನು ನೇರವಾಗಿ ಯಾವುದೇ ಪರೀಕ್ಷೆ ಇಲ್ಲದೆ ವಸತಿ ಶಾಲೆಗಳಿಗೆ ಅವಕಾಶವನ್ನು ಕಲ್ಪಿಸುವಂಥ ಕೆಲಸವನ್ನು ಸಮಾಜ ಕಲ್ಯಾಣ ಇಲಾಖೆ ಹೊಸದಾಗಿ ಮಾಡಿದೆ. ನಿಮ್ಮ ಸುತ್ತಮುತ್ತಲಿರುವಂತಹ ಈ ಥರದ ವಿಶೇಷ ಬಡತನ, ಅನಾಥ ಮಕ್ಕಳಿರ್ಬೋದು, ಹೀಗೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿಗೆ ಈಡಾಗಿರುವಂತಹ ಅಥವಾ ಭಿಕ್ಷಾಟನೆ ಮಾಡ್ತಿರುವಂಥ ವಿದ್ಯಾರ್ಥಿಗಳಿರ್ಬೋದು, ಸಮಾಜಘಾತಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ಅವರು ಶಿಕ್ಷಣವನ್ನು ಮೊಟಕುಗೊಳಿಸಿರ್ತಾರೆ. ಅಂತಹ ವಿದ್ಯಾರ್ಥಿಗಳಿಗೆ, ಅಂತಹ ಮಕ್ಕಳಿಗೆ ಸಮಾಜ ಕಲ್ಯಾಣ ಇಲಾಖೆ ವಿಶೇಷವಾದ ಅವಕಾಶವನ್ನು ಕಲ್ಪಿಸಿದೆ. 10% ಮೀಸಲಾತಿಯನ್ನು ಅಂತಹ ವಿದ್ಯಾರ್ಥಿಗಳಿಗೆ ಮೀಸಲಿಟ್ಟಿದೆ. 5ನೇ ತರಗತಿಯನ್ನು ಮುಗಿಸಿ 6ನೇ ತರಗತಿಗೆ ಪ್ರವೇಶ ಮಾಡಲು ಇಚ್ಛಿಸುವಂತಹ ಅಂಥ ಮಕ್ಕಳಿಗಾಗಿ ನೇರವಾದ ಪ್ರವೇಶವನ್ನು ಕಲ್ಪಿಸಿಕೊಟ್ಟಿದೆ, ಯಾವುದೇ ಪರೀಕ್ಷೆಗಳಿಲ್ಲದೆ. ಯಾಕೆಂದರೆ ಅಂತಹ ಮಕ್ಕಳು ಶಿಕ್ಷಣವನ್ನು ಉಚಿತ ಪಡೆಯಲು ಅವಕಾಶವನ್ನು ಕಲ್ಪಿಸಿದ್ದಾರೆ. ಎಷ್ಟೋ ಈ ಥರದ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಪಡೆಯುವಂಥ ಸಾಮರ್ಥ್ಯ ಅಥವಾ ಆರ್ಥಿಕ ನೆರವು ಇರುವುದಿಲ್ಲ. ಹಾಗಾಗಿ ಸಮಾಜ ಕಲ್ಯಾಣ ಇಲಾಖೆ ಈ ಥರದ ವಿಶೇಷವಾದ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಇದನ್ನು ಎಲ್ಲ ಅನಾಥ, ಬಡ ಮತ್ತು ಚಿಂದಿ ಆಯುವಂತಹ ಕರ್ಮಚಾರಿ, ಸಫಾಯಿ ಕರ್ಮಚಾರಿ ಮಕ್ಕಳೆಲ್ಲ ಸದುಪಯೋಗ ಪಡಿಸಿಕೊಳ್ಳಿ. ಎಷ್ಟೋ ನಿಮ್ಮ ಸುತ್ತಮುತ್ತಲಿನ ಊರುಗಳಲ್ಲಿ, ನಿಮ್ಮ ಊರಲ್ಲಿ ಈ ಥರದ ವಿಶೇಷ ಸಮಸ್ಯೆಯನ್ನು ಉಳ್ಳಂತಹ ಮಕ್ಕಳು ಇದ್ದಲ್ಲಿ ಅಂಥವರಿಗೆ ಸಮಾಜ ಕಲ್ಯಾಣ ಇಲಾಖೆಯನ್ನು ಸಂಪರ್ಕ ಮಾಡಿ ನೇರವಾಗಿ ವಸತಿ ಶಾಲೆಗಳಿಗೆ ವಿದ್ಯಾರ್ಥಿಗಳನ್ನು ಕಳಿಸುವಂಥ ಕೆಲಸನ ಮಾಡಿ. ಈ ಮಾಹಿತಿಯನ್ನು ಹೆಚ್ಚು ಜನರಿಗೆ ಸೇರು ಮಾಡುವ ಮುಖಾಂತರ ಅನಾಥ ಮಕ್ಕಳಿಗೆ, ಬಡ ಮಕ್ಕಳಿಗೆ, ಕರ್ಮಚಾರಿ, ಭಿಕ್ಷಾಟನೆ ಮಾಡುವಂಥ ಮಕ್ಕಳಿಗೆ ಶಿಕ್ಷಣದ ಅವಕಾಶವನ್ನು ಕಲ್ಪಿಸುವಂಥ ಕೆಲಸ. ಯಾಕಂದರೆ ಇದೊಂದು ವಿಶೇಷ ಮಾಹಿತಿ, ಸರ್ಕಾರನೇ ಈ ಅವಕಾಶವನ್ನು ಕೊಟ್ಟಿದೆ. ಈ ಮಾಹಿತಿಯನ್ನು ಬೇರೆ ಬೇರೆ ಗ್ರೂಪ್ಗಳಿಗೆ ಸೇರು ಮಾಡುವ ಮುಖಾಂತರ ಅಂತಹ ಮಕ್ಕಳ ಶಿಕ್ಷಣಕ್ಕೆ ನಾವೆಲ್ಲ ಕೈ ಜೋಡಿಸೋಣ. ಅವಕಾಶವನ್ನು ಎಲ್ಲರೂ ಸದುಪಯೋಗಪಡಿಸಿಕೊಳ್ಳೋಕ್ಕೆ ಮಾಹಿತಿಯನ್ನು ಶೇರ್ ಮಾಡಿ. ಇಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಒತ್ತಿ. ನಿರಂತರವಾಗಿ ಒಂದು ಉಪಯುಕ್ತ ಮಾಹಿತಿಯನ್ನು ನಿರಂತರ ಪ್ರಸಾರ ಮಾಡ್ತಿದ್ವಿ. ಇಂಥ ಮಾಹಿತಿಗಳಿಗೆ ನಮ್ಮ ಚಾನಲ್ ನಿರಂತರವಾಗಿ ಸಪೋರ್ಟ್ ಮಾಡಿ. ನಮಸ್ಕಾರ.